ನಂಬಿ ಬಂದ ಬಡ ಜನರಿಗೆ ಹಣದ ಆಮಿಷ ಒಡ್ಡಿ ಮೋಸ ಮಾಡುತ್ತಿರುವ ಮಹಾಜಾಲವೊಂದು ಬೆಳಕಿಗೆ ಬಂದಿದೆ. ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಯಲಚೇನಹಳ್ಳಿ ಗ್ರಾಮದಲ್ಲಿ ಇಂತಹದ್ದೊಂದು ಗಂಭೀರ ಆರೋಪ ಕೇಳಿಬಂದಿದೆ. ಯಲಚೇನಹಳ್ಳಿಯ ವೈ ಶಶಿಕುಮಾರ್ ಎಂಬ ವ್ಯಕ್ತಿ ಬಡವರಿಂದ ಹಣ ಪಡೆದು ವಂಚನೆ ಎಸಗಿದ್ದಾನೆ ಎಂದು ಸಂತ್ರಸ್ತರು ಆರೋಪಿಸಿದ್ದಾರೆ. ಅಷ್ಟೇ ಅಲ್ಲ, ಕೊಟ್ಟ ಹಣವನ್ನು ವಾಪಸ್ ಕೇಳಲು ಹೋದರೆ ಅವರ ವಿರುದ್ಧವೇ ಅಟ್ರಾಸಿಟಿ ಕೇಸ್ ಹಾಕಿಸುವುದಾಗಿ ಬೆದರಿಕೆ ಹಾಕಿ ದೌರ್ಜನ್ಯ ಎಸಗುತ್ತಿದ್ದಾರೆ ಎಂಬ ದೂರುಗಳು ಕೇಳಿಬಂದಿವೆ. ಈ ಕುರಿತು ಸಂಪೂರ್ಣ ವರದಿ ಇಲ್ಲಿದೆ. ಹೌದು, ನಂಬಿ ಬಂದ ಬಡ ಜನರನ್ನ ನಂಬಿಸಿ ಮೋಸ ಮಾಡುತ್ತಿರುವ ಮಹಾಜಾಲವೊಂದು ಯಲಚೇನಹಳ್ಳಿ ಗ್ರಾಮದಲ್ಲಿ ಬಯಲಾಗಿದೆ. ನಂದಗುಡಿ ಹೋಬಳಿಯ ವೈ ಶಶಿಕುಮಾರ್ ಎಂಬಾತ ಬಡ ಜನರ ಅಸಹಾಯಕತೆಯನ್ನ ಬಂಡವಾಳ ಮಾಡಿಕೊಂಡು ಅವರಿಂದ ಲಕ್ಷಾಂತರ ರೂಪಾಯಿ ಹಣ ಪಡೆದು ಈಗ ಮೋಸ ಮಾಡಿದ್ದಾನೆ ಎಂಬ ಆರೋಪಗಳು ಕೇಳಿಬರುತ್ತಿವೆ. ಹಣ ಕಳೆದುಕೊಂಡು ಕಂಗಾಲಾಗಿರುವ ಸಂತ್ರಸ್ತರು ತಮ್ಮ ಸ್ವಂತ ಹಣವನ್ನ ನ್ಯಾಯಯುತವಾಗಿ ವಾಪಸ್ ಕೇಳಲು ಹೋದರೆ ಅವರ ಮೇಲೆಯೇ ದೌರ್ಜನ್ಯ ಎಸಗಲಾಗುತ್ತಿದೆ. ಹಣ ಕೇಳಿದ್ರೆ ನಿಮ್ಮ ವಿರುದ್ಧ ಅಟ್ರಾಸಿಟಿ ಕೇಸ್ ದಾಖಲಿಸುತ್ತೇವೆ ಎಂದು ಬೆದರಿಕೆ ಹಾಕಿ ಅವರ ಧ್ವನಿಯನ್ನ ಅಡಗಿಸುವ ಯತ್ನ ನಡೆಯುತ್ತಿದೆ ಎಂದು ನೊಂದ ಸಂತ್ರಸ್ತರು ಅಳಲು ತೋಡಿಕೊಂಡಿದ್ದಾರೆ. ಇನ್ನು ಶಶಿಕುಮಾರ್ ಅವರ ಈ ಕೃತ್ಯದಿಂದ ರೋಸಿ ಹೋದ ನೊಂದ ಸಂತ್ರಸ್ತರು ಕೊನೆಗೆ ನ್ಯಾಯಕ್ಕಾಗಿ ಅಂಬೇಡ್ಕರ್ ಸೇವಾ ಸಮಿತಿ ಸಂಘಟನೆಯ ಮೊರೆ ಹೋಗಿದ್ದಾರೆ. ವಿಷಯ ತಿಳಿದ ಸಂಘಟನೆಯ ನಾಯಕರು ಸಂತ್ರಸ್ತರ ನೆರವಿಗೆ ಧಾವಿಸಿದ್ದು ಶಶಿಕುಮಾರ್ ವಿರುದ್ಧ ಸಮರ ಸಾರಿದ್ದಾರೆ. ಈ ಕುರಿತು ಖಡಕ್ ಎಚ್ಚರಿಕೆ ನೀಡಿರುವ ಅಂಬೇಡ್ಕರ್ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರಾದ ಸಂದೇಶ್ ಅವರು ಶಶಿಕುಮಾರ್ ತಕ್ಷಣವೇ ಬಡವರಿಂದ ಪಡೆದ ಹಣವನ್ನ ಮರಳಿಸಬೇಕು, ಇಲ್ಲವಾದಲ್ಲಿ ಶಶಿಕುಮಾರ್ ಮನೆ ಮುಂದೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಸಿದ್ದಾರೆ. ಒಟ್ಟಿನಲ್ಲಿ ಕಷ್ಟಪಟ್ಟು ದುಡಿದ ಹಣವನ್ನ ಕಳೆದುಕೊಂಡು ಕಂಗಾಲಾಗಿರುವ ಬಡವರಿಗೆ ಶೀಘ್ರವೇ ನ್ಯಾಯ ಸಿಗಬೇಕಿದೆ. ಸಂಘಟನೆ ಈಗ ಹೋರಾಟಕ್ಕೆ ಧುಮುಕಿದ್ದು ಶಶಿಕುಮಾರ್ ಹಣ ವಾಪಸ್ ನೀಡುತ್ತಾನೋ ಅಥವಾ ಪ್ರತಿಭಟನೆಯ ಬಿಸಿ ಎದುರಿಸುತ್ತಾನೋ ಎಂಬುದನ್ನ ಕಾದು ನೋಡಬೇಕಿದೆ. ಸರ್, ಜನಗಳು ನಂಬಿಸಿ ನಿಮಗೆ ಮನೆ ಮಾಡ್ಕೊಡ್ತೀನಿ, ಅದ್ ಮಾಡ್ತೀನಿ, ಇದ್ ಮಾಡ್ತೀನಿ, ನಿಮ್ಮನ್ನ ಕೋಟ್ಯಾಧಿಪತಿ ಮಾಡ್ತೀನಿ, ನೀವು ನಮ್ಮ ಸಂಸ್ಥೆಯಲ್ಲಿ ದುಡ್ಡೇನ ಹಾಕಿದಿರ ಅಂದ್ರೆ ನಿಮ್ಗೆ ಡಬ್ಲಿಂಗ್ ಆಗ್ತೈತೆ, 1 ಲಕ್ಷ ರೂಪಾಯಿ ಹಾಕಿದಿರ ಅಂದ್ರೆ 10 ಲಕ್ಷ ಬರ್ತೈತೆ, 15 ಲಕ್ಷ ಬರ್ತೈತೆ ಅಂತ ಹೇಳ್ಬಿಟ್ಟು ಮೋಸ ಮಾಡೋ ಅಂತ ಒಂದು ಜಾಲ ಶಶಿಕುಮಾರ್ ಅಂತ ಹೇಳ್ಬಿಟ್ಟು, ವೈ ಶಶಿಕುಮಾರ್ ಅಂತ, ಯಲಚೇನಹಳ್ಳಿ ಗ್ರಾಮ, ನಂದಗುಡಿ ಹೋಬಳಿ ಒಂದು. ಇವನು ಸುಮಾರು ಜನಕ್ಕೆ ಬಡವ್ರಿಗೆ ಮಾಡಿರೋ ಅಂತ ಮೋಸ, ಅನ್ಯಾಯ. ಅಂದ್ರೆ ಯಾವ ತರ ಮಾಡ್ತಾನಂದ್ರೆ, ಅವ್ರ ಹತ್ರ ಪಾಪ ಜಮೀನುಗಳಿದ್ರೆ ಜಮೀನುಗಳೆಲ್ಲ ಮಾರಿ, ಮನೆಗಳು ಮಾರಿ ಎತ್ಕೊಂಡ್ಬಂದು ಇವನು ಹತ್ರ ಇದಾಕಿ ಒಂದು ಬಂಡವಾಳ ಹಾಕಿ ಅದರಿಂದ ನಮ್ಗೆ ಒಳ್ಳೇದಾಗುತ್ತೇನೋ ಅಂತ ಹೇಳ್ಬಿಟ್ಟು ಅವ್ನ ಕಂಪ್ನಿ ನಂಬಿ ಅವನ ಹತ್ರ ಜಾಸ್ತಿ ಜನ ಮೋಸ ಆಗಿರೋಂಥ ರೈತರು, ಬಡವರು ಮತ್ತೆ ನೊಂದಿರೋ ಅಂತ ಎಲ್ಲ ಹೆಣ್ಮಕ್ಳು ಇವತ್ತು ಇಲ್ಲಿ ಬಂದು ನಿಂತ್ಕೊಂಡಿದ್ದಾರೆ. ಯಾರು? ಶಶಿಕುಮಾರ್ ಅಂತ. ಅವನು ಯಾವ ತರ ಇದ್ ಮಾಡ್ತಾನಂದ್ರೆ, ನಮ್ದು ಆದಿವಾಸಿ ಡೆವಲಪ್ಮೆಂಟ್ ಅಂತೇನೋ ಅದೇನೋ ಬೋರ್ಡ್ ಚೇರ್ಮನ್ ನಾನು ಅಂತ ಹೇಳ್ಬಿಟ್ಟು ಹೇಳ್ಕೊಂತಾನೆ. ಏನು ಇಲ್ದಿರ ಸುಮ್ನೆ ಯಾವುದೇ ದಾಖಲೆಗಳು ಇಲ್ದಿರ ಅಕಸ್ಮಾತ್ ಇವ್ರೇನಾದ್ರು ಹೋಗಿ ಒಂದಷ್ಟು ಜನರಲ್ ಕಮ್ಯುನಿಟಿ ಅವ್ರು ಹೋಗಿ ನಮ್ ದುಡ್ಡು ನಮ್ಗೆ ಕೊಟ್ಬಿಟ್ರಪ್ಪ, ನಿಮ್ ಡಬ್ಲಿಂಗು ಬೇಡ, ನಿಮ್ ಇದು ಬೇಡ, ನಾವೇನ್ ಕೊಟ್ಟಿದೀವ ಅದ್ ನಮ್ಗೆ ವಾಪಸ್ ಕೊಟ್ಬಿಟ್ರಿ ಅಂತ ಹೇಳ್ಬಿಟ್ಟು ಏನೋ ಮಾತಾಡಿದ್ರೆ ಆತರ ಇದ್ ಮಾಡೋದು. ಮತ್ತೆ ನಮ್ಮ ಸಂಘಟನೆ ಐತೆ, ನಮ್ದು ಅದೈತೆ ಇದೈತೆ ಅಂತ ಹೇಳ್ಬಿಟ್ಟು ಹೇಳಿ ಯಾಮರ್ಸಿ ಬೇರೆ ತರ ಮೋಸ ಮಾಡಿ ಜಾಸ್ತಿ ಜನ ಬಡವ್ರಿಗೆ ಅನ್ಯಾಯ ಮಾಡಿರೋದಕ್ಕೆ ಸಂಬಂಧಪಟ್ಟಂಗೆ ಆ ವ್ಯಕ್ತಿ ಫೋಟೋಗಳು ಇಲ್ಲಿದೆ. ಶಶಿಕುಮಾರ್ ಅಂತ ನೊಂದಿರೋ ಅಂತ ಬಡವರು ಕೂಡ ಇಲ್ಲೇ ಇದ್ದಾರೆ. ನೋಡಿ, ಇಲ್ಲಿದ್ದಾನೆ ಅವನು, ಇದ್ದಾನೆ. ಭವಾನಿಪುರ, ಬರ್ಧನ, ಶಾವೆಲ್ಲ ಅದೇನೇನೇನೋ ನೋಡಿ, ಆದಿವಾಸಿ ಡೆವಲಪ್ಮೆಂಟ್ ಪ್ರಾಜೆಕ್ಟು, ಇದೇನೇನೇನೋ ಮಾಡೋದು, ಸ್ಪೆಷಲ್ ಹೆಲ್ಪರ್ ಆಫೀಸ್ಗಳ ಹೆಸರುಗಳು ಹೇಳೋದು, ಯಾರ್ಯಾರೋ ಹೆಸರುಗಳು ಹೇಳೋದು. ಇಂಥವ್ರ ಮೇಲೆ ದಯವಿಟ್ಟು ಪೊಲೀಸ್ ಇಲಾಖೆ ರಿಜಿಸ್ಟರ್ ಆಫೀಸ್ಗೆ ಹೋಗ್ಬಿಟ್ಟು ನೋಡ್ರಿ, ಈ ತರ ಎಲ್ಲ ಮಾಡೋ ಅಂತದ್ದು. ಹೇಳೋಂಥದ್ದೇನಂದ್ರೆ, ಈ ವಾರದಲ್ಲಿ ನಮ್ಮ ಹತ್ರ ಬಂದಿರೋ ಅಂತ ಮಹಿಳೆಯರು ಇವ್ರು ಯಾರಿದ್ದಾರೆ, ಇವ್ರಿಗೆ ಈ ವಾರದಲ್ಲಿ ನ್ಯಾಯ ಸಿಗ್ಲಿಲ್ಲ ಅಂದ್ರೆ ಹೊಸಕೋಟೆ ಟೌನ್ ಅಲ್ಲ ಒಂದು ಮನೆ ಐತಿ. ಏರಿಯಾ ಯಾವ್ದು ಹೇಳಿದ್ ನೀವು? ನಂದಶ್ರೀ ಚೌಟ್ರಿ ಹತ್ರ ಒಂದು ಮನೆ ಐತೆ. ಆ ಮನೆ ಮುಂದೆ ಅಂಬೇಡ್ಕರ್ ಸೇವಾ ಸಮಿತಿಯಿಂದ ಬೃಹತ್ ಹೋರಾಟ ನಾವು ಮಾಡ್ತೀವಿ ಸರ್.
ಶಶಿಕುಮಾರ್ 420 ಶಶಿಕುಮಾರ್ನ ಅರೆಸ್ಟ್ ಮಾಡೋದಕ್ಕೆ ಉದ್ದೇಶಿಸಿ. ಆಮೇಲೆ ಇವರಿದ್ದಾರೆ ಬಮ್ಮ ಇಲ್ಲಿ ಎಲ್ಲ ದೂರ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ CCB ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಯಾವ ತರ ಕಂಪ್ಲೇಂಟ್ ಕೊಟ್ಟರು ಪಾಪ ಅವ್ರಿಗೆ ಇನ್ನೂ ನ್ಯಾಯ ಸಿಗೋ ಅಂತ ಕೆಲಸ ಆಗಿಲ್ಲ. ಮತ್ತೆ ಇನ್ನೊಂದು ನೋಡಿ, ಇವ್ರಿಗೆ ಇನ್ನೊಬ್ರು ಮೋಸ ಮಾಡಿದ್ದಾರೆ ಹೆಣ್ಮಕ್ಳು. ನೀವು ದುಡ್ಡು ಕೊಡ್ರಿ, ನಾವು ನಿಮ್ಗೆ ಇದೇ ತರ ಇದ್ ಮಾಡ್ಕೊಡ್ತೀವಿ ಅಂತ ಹೇಳ್ಬಿಟ್ಟು. ಅವ್ರ ಹೆಸರು ಏನ್ ಹೇಳ್ರಿ? ನಾಗವೇಣಿ ಮತ್ತೆ ಸುಬ್ರಹ್ಮಣ್ಯ ಅಂತ. ನಾಗವೇಣಿ ಸುಬ್ರಹ್ಮಣ್ಯ ಅಂತ. ಅವರು ಈ ಹೊಸಕೋಟೆ ತಾಲೂಕಲ್ಲಿ ಒಬ್ರಿಗೂ ಇಬ್ರಿಗೆಲ್ಲ ಮೋಸ ಮಾಡಿರೋದು. ನಾಗವೇಣಿ ಸುಬ್ರಹ್ಮಣ್ಯ ಇವರು ಸುಮಾರು ಜನಕ್ಕೆ ಚೀಟಿಗಳು ಕಟ್ಸ್ಕೊಂಡು ಮೋಸ ಮಾಡಿದ್ದಾರೆ. ಸುಮಾರು ಕೆಲಸಗಳು ಮಾಡಿದ್ದಾರೆ. ಅದ್ ಮಾಡಿ ಏನೇನೋ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಸಾವಿರಾರು ಜನಕ್ಕೆ ಮೋಸ ಮಾಡಿರೋದು ಸಂಬಂಧಪಟ್ಟಂಗೆ. ಈ ವಿಚಾರ ಇವ್ರಿಬ್ಬರ ಮನೆಗಳ ಮುಂದೆನೂ ಹೋರಾಟ ಮಾಡ್ತೀವಿ. ಆದ್ರೆ ಶಶಿಕುಮಾರ್ ಏನಿದಾನೋ ಈ ಕೂಡಲೇ ಎಚ್ಚೆತ್ಕೊಂಡು ಬಡವರಿಗೆಲ್ಲ ನ್ಯಾಯ ಸಿಗೋ ತರ ಮಾಡಿದ್ರೆ ಒಳ್ಳೇದು. 4 ಸ್ಟೇಟಲ್ಲಿ ಇದೇ ಕೆಲಸ ಮಾಡಿದ್ದಾನೆ. ದಯವಿಟ್ಟು ನೀವು ಅವನ ಫೋಟೋನ ನಿಮ್ಮ ಮೀಡಿಯಾಗಳಲ್ಲಿ ಹಾಕ್ಬೇಕು. ನಿಮ್ ಫೋಟೋ ನಿಮ್ಮ ಮೀಡಿಯಾಗಳಲ್ಲಿ ಹಾಕ್ಬೇಕು. ದಯವಿಟ್ಟು ಈ ಬಡವರು ನಮ್ಮ ನಂಬ್ಕೊಂಡು ಬಂದಿರೋಂಥ ಬಡವರಿಗೆಲ್ಲ ನ್ಯಾಯ ಸಿಗ್ಬೇಕು. ಅದಕ್ಕೋಸ್ಕರ ನಾನು ಅವ್ರ ಮನೆ ಮುಂದೆನೆ ಕುತ್ಕೊಂಡು ಹೋರಾಟ ಮಾಡ್ತೀನಿ ಸರ್. ಥ್ಯಾಂಕ್ ಯು.